ಎಲ್ಲರಿಗೂ ನಮಸ್ತೆ. ಪ್ಯಾರಿಸ್ ಒಲಿಂಪಿಕ್ನ ಕಾಂಪಿಟೇಟಿವ್ ಎಕ್ಸಾಮಿಗೋಸ್ಕರ ಇಲ್ಲಿ ಪ್ರಶ್ನೆ ಉತ್ತರಗಳು 2028 ತನಕ. ಕಾರಣ ಒಲಿಂಪಿಕ್ಕು 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಹಾಗಾಗಿ 2028 ತನಕ ಇದು 2024 ಸಮ್ಮರ್ ಒಲಿಂಪಿಕ್ಸ್ ಅಂತ ಹೇಳ್ತಾರೆ. ಇದು ಇಂಟರ್ನ್ಯಾಷನಲ್ ಮಲ್ಟಿ ಸ್ಪೋರ್ಟ್ಸ್ ಇವೆಂಟ್. ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಆಟದ ಇವೆಂಟ್ ಆಗಿದೆ. ಇದು 33ನೇ ಒಲಿಂಪಿಡ್ ಅಂದರೆ 33ನೇ ಬಾರಿ ಆಯೋಜನೆ ಮಾಡಿರುವ ಒಲಿಂಪಿಕ್ ಗೇಮ್. ಯಾಕಂದರೆ ಇದು 4 ವರ್ಷಕ್ಕೊಮ್ಮೆ ನಡೆಸ್ತಾರೆ ಈ ಆಟವನ್ನು. ಹಾಗಾಗಿ ಇದು 4 ವರ್ಷ ಅಂತ ಕಂಪೇರ್ ಮಾಡಿದ್ರೆ 33ನೇದ್ದು ಇದಾಗಿದೆ. ಹೋಸ್ಟ್ ಸಿಟಿ ಅಂದರೆ ಆಯೋಜಿಸಿದ ನಗರ ಯಾವುದೆಂದರೆ ಪ್ಯಾರಿಸ್, ಫ್ರಾನ್ಸ್. ಇದು 3ನೇ ಬಾರಿಗೆ ಪ್ಯಾರಿಸಲ್ಲಿ ನಡೆಸಿರೋದು. 1900ರಲ್ಲಿ ಮೊದಲ ಬಾರಿಗೆ, 1924 ಎರಡನೇ ಬಾರಿಗೆ ಮತ್ತು 2024 100 ವರ್ಷಗಳ ನಂತರ ಮತ್ತೆ ಪ್ಯಾರಿಸಲ್ಲಿ ಆಯೋಜಿಸಿದ್ದಾರೆ ಒಲಿಂಪಿಕ್ ಗೇಮನ್ನು. 2024ರಲ್ಲಿ ಇದರ ಧ್ಯೇಯವಾಕ್ಯ ಮೋಟೋ ಏನಾಗಿತ್ತು ಅಂದರೆ ಗೇಮ್ಸ್ ವೈಡ್ ಓಪನ್, ಆಟಗಳು ವಿಶಾಲವಾಗಿ ತೆರೆದಿರುತ್ತವೆ. ಧ್ಯೇಯವಾಕ್ಯ ಆಟಗಳು ವಿಶಾಲವಾಗಿ ತೆರೆದಿರುತ್ತವೆ. ಅಥ್ಲೆಟ್ಸ್ ಎಷ್ಟು ಜನ ಇದ್ದರು ಅಂತ ಅಂದರೆ 10,500, ಅರೌಂಡ್ 10,500 ಜನ ಅಥ್ಲೆಟ್ಸ್ ಅವರು ಇದ್ದರು. ಇವೆಂಟ್ಸು 329, 32 ಸ್ಪೋರ್ಟ್ಸು, 32 ಆಟ, ಅದರಲ್ಲಿ 321 ಇವೆಂಟ್ಸು ಒಲಿಂಪಿಕ್ಕು 2024ರಲ್ಲಿ. ಇದು ಓಪನಿಂಗ್ ಯಾವಾಗಾಗಿದ್ದು ಅಂತ ಅಂದರೆ 26 ಜುಲೈ 2024, 26 ಜುಲೈ 2024. ಹಾಗೆ ಕ್ಲೋಸಿಂಗ್ ಸೆರೆಮನಿ 11 ಆಗಸ್ಟ್ 2024. ಶುರುವಾಗಿದ್ದು 26 ಜುಲೈ 2024, ಮುಗಿದಿದ್ದು 11 ಆಗಸ್ಟ್ 2024. 2024 ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಮಸ್ಕೋಟ್ ಏನಾಗಿತ್ತು ಅಂದರೆ ಶುಭ ಚಿಹ್ನೆ, ಅದೃಷ್ಟ ಸಂಕೇತ ಅಂತ ಹೇಳ್ತಾರೆ. ಮಸ್ಕೋಟ್ ಅಂದರೆ ಶುಭ ಚಿಹ್ನೆ, ಅದೃಷ್ಟ ಸಂಕೇತ ಅಥವಾ ಭಾಗ್ಯ ಚಿಹ್ನೆ, ಈ ಥರ ಹೇಳ್ತಾರೆ ಮಸ್ಕೋಟ್ ಅಂದರೆ. ಮತ್ತು ಪ್ರಾಣಿಯ ಅದೃಷ್ಟ ಸಂಕೇತ ಅಂತ ಕೂಡ ಹೇಳ್ತಾರೆ ಮಸ್ಕೋಟ್ ಅಂತ. 2024 ಪ್ಯಾರಿಸ್ ಒಲಿಂಪಿಕ್ನ ಮಸ್ಕೋಟ್ ಏನಾಗಿತ್ತು ಅಂದರೆ ಪ್ರಿಜನ್ ಅಥವಾ ಪ್ರಿಜಸ್ ಕ್ಯಾಪ್, ಶುಭ ಚಿಹ್ನೆ ಅಂತ ಪ್ರಿಜಸ್ ಕ್ಯಾಪ್, ಆ ಗೊಂಬೆ ಚಿತ್ರ ಇದೆಯಲ್ಲ ಅದಕ್ಕೆ ಮಸ್ಕೋಟ್ ಅಂತ ಕೊಟ್ಟಿದ್ರು, ಶುಭ ಚಿಹ್ನೆ. 2024ರಲ್ಲಿ ಫಸ್ಟು, ಸೆಕೆಂಡು, ಥರ್ಡು ಯಾವ್ಯಾವ ಪ್ಲೇಸ್ ಇದ್ದಾವೆ ಅಂತ, ಯಾವ್ಯಾವ ದೇಶ ಫಸ್ಟು, ಸೆಕೆಂಡು, ಥರ್ಡಲ್ಲಿ ಇದ್ದಾವೆ ಅಂದರೆ ಅಫಿಷಿಯಲ್ ಮೆಡಲ್ ಸ್ಟ್ಯಾಂಡಿಂಗ್ಸ್ ಫಾರ್ ದಿ ಪ್ಯಾರಿಸ್ 2024 ಒಲಿಂಪಿಕ್ಸ್. ರ್ಯಾಂಕು ಫಸ್ಟ್, ಸೆಕೆಂಡ್, ಥರ್ಡ್. ಫಸ್ಟ್ ಇರೋದು ಯು ಎಸ್ ಎ ದೇಶ, ಕಂಟ್ರಿ ಅಂದರೆ ದೇಶ, USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಒಟ್ಟು 40 ಚಿನ್ನವನ್ನು ಗೆದ್ದಿದೆ. ಹಾಗೆ USA ಬೆಳ್ಳಿ ಗೆದ್ದಿರೋದು 44, ಕಂಚು 42, ಬ್ರೋನ್ಸ್ 42 ಕಂಚು. ಒಟ್ಟು ಟೋಟಲ್ಲು 126 ಮೆಡಲ್ಗಳನ್ನು USA ಗೆದ್ದಿದೆ. ಹಾಗೆ ಚೀನಾನು 40 ಗೋಲ್ಡ್ ಗೆದ್ದಿದೆ. USA 40 ಗೆದ್ದಿದೆ, ಆದರೆ ಅದು ಸಿಲ್ವರನ್ನು 44 ಗೆದ್ದಿದೆ, ಅಂದರೆ ಜಾಸ್ತಿ ಗೆದ್ದಿರೋದು USA. ಚೀನಾ 40 ಚಿನ್ನ, 27 ಬೆಳ್ಳಿ, 24 ಕಂಚು, ಒಟ್ಟು 91. ಜಪಾನು 3ನೇ ಸ್ಥಾನದಲ್ಲಿ 20 ಚಿನ್ನ, ಬೆಳ್ಳಿ 12, ಕಂಚು 13, ಟೋಟಲ್ 45. ಮೊದಲ 3 ಸ್ಥಾನ ಪಡೆದಿರೋದು USA, ಚೀನಾ, ಜಪಾನ್. USA, ಚೀನಾ, ಜಪಾನ್ ದೇಶಗಳು ಫಸ್ಟು, ಸೆಕೆಂಡು, ಥರ್ಡು. ಆದರೆ ಚಿನ್ನ USA ಮತ್ತು ಚೀನಾ 40 ಚಿನ್ನವನ್ನು ಗೆದ್ದಿದೆ. 40 ಚಿನ್ನವನ್ನು ಚೀನಾ ಗೆದ್ದಿದೆ, 40 ಚಿನ್ನವನ್ನು USA ಗೆದ್ದಿದೆ. ಆದರೆ ಸಿಲ್ವರ್ ಗೆದ್ದಿರೋದು 44 USA, ಆದರೆ ಚೀನಾ ಗೆದ್ದಿರೋದು 27. ಹಾಗಾಗಿ ಮೊದಲನೇ ಸ್ಥಾನ ಒಟ್ಟು 126 ಅಂಕವನ್ನು ಗಳಿಸಿದೆ USA.
ಒಟ್ಟು 126. ಇನ್ನು ನಮ್ಮ ಹೆಮ್ಮೆಯ ಭಾರತ, ಇಂಡಿಯಾ ಎಟ್ ಪ್ಯಾರಿಸ್ ಒಲಿಂಪಿಕ್ಸ್ 2024 2024. ಪ್ಯಾರಿಸ್ ಒಲಿಂಪಿಕ್ನಲ್ಲಿ ನಮ್ಮ ಭಾರತ ದೇಶ ಒಟ್ಟು 6 ಮೆಡಲನ್ನು ಗೆದ್ದಿದೆ. ಅದರಲ್ಲಿ ಬೆಳ್ಳಿ 1, ಬ್ರೋನ್ಸ್ 5, ಬೆಳ್ಳಿ 1, ಕಂಚು 5, ಒಟ್ಟು 6. ಇನ್ನು ವಿನೇಶ್ ಫೋಗಾಟ್ ಅವರದ್ದು ಅಂತಿಮವಾಗಿ ಫೈನಲ್ಗೆ ಬಂದಾಗ 100 ಗ್ರಾಮ್ ಹೆಚ್ಚಿಗೆ ಇದ್ದಾರೆ ಅಂತ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಲಾಯಿತು. ಹಾಗಾಗಿ ಅವರು ಬೆಳ್ಳಿಗೆ ಅನುಮತಿ ಕೋರಿದ್ದಾರೆ. IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಇನ್ನೂ ಅನೌನ್ಸ್ ಮಾಡಿಲ್ಲ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೀಗಾಗಿ 1 ಸಿಲ್ವರ್ 5 ಕಂಚು ಒಟ್ಟು 6 ಮೆಡಲ್. ಎಷ್ಟನೇ ರ್ಯಾಂಕು? 71ನೇ ರ್ಯಾಂಕು. ಇನ್ನು 2024 ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಓಪನಿಂಗ್ ಸೆರೆಮನಿ ಎಲ್ಲಿ ಮಾಡಿದ್ರು? ಓಪನಿಂಗ್ ಸೆರೆಮನಿ ಅವರು ಪ್ಯಾರಿಸಲ್ಲಿ ಸ್ಟೇಡಿಯಂನಲ್ಲಿ ಮಾಡಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಇನ್ ಒಲಿಂಪಿಕ್ ಹಿಸ್ಟರಿ, ದಿ ಓಪನಿಂಗ್ ಸೆರೆಮನಿ ವಿಲ್ ಟೇಕ್ ಪ್ಲೇಸ್ ಔಟ್ಸೈಡ್ ಅ ಟ್ರೆಡಿಷನಲ್ ಸ್ಟೇಡಿಯಂ, opting for an open air parade along a 6 kilometer stretch of the river Seine. ಓಪನಿಂಗ್ ಸೆರೆಮನಿಯನ್ನು ಅವರು ಎಲ್ಲಿ ಮಾಡಿದ್ದಾರೆ ಅಂದರೆ ಸೀನ್ ನದಿಯ ದಂಡೆಯ ಹತ್ತಿರ, ಅಲಾಂಗ್ 6 ಕಿಲೋಮೀಟರ್ ಸ್ಟ್ರೆಚ್, 6 ಕಿಲೋಮೀಟರ್ ಅಲ್ಲಿ ಅವರು ಓಪನ್ ಏರ್ ಪೆರೇಡನ್ನು ಮಾಡಿದ್ದಾರೆ. ಇಲ್ಲಿ ರಿವರ್ ಸೀನ್ ನದಿಯ ದಂಡೆಯ ಹತ್ತಿರ ಓಪನಿಂಗ್ ಸೆರೆಮನಿ. ಇದೇ ಮೊದಲ ಬಾರಿಗೆ ಸ್ಟೇಡಿಯಂನಿಂದ ಹೊರಗಡೆ ಮಾಡಿರುವಂಥದ್ದು ಓಪನಿಂಗ್ ಸೆರೆಮನಿ ಪ್ಯಾರಿಸ್ನಲ್ಲಿ ಸೀನ್ ನದಿಯ ದಂಡೆಯ ಹತ್ತಿರ ಓಪನಿಂಗ್ ಸೆರೆಮನಿ ಮಾಡುವಾಗ ನಮ್ಮ ಭಾರತದಿಂದ ಯಾರಿದ್ರು ಅಲ್ಲಿ ಫ್ಲ್ಯಾಗನ್ನು ಹಿಡ್ಕೊಂಡವರು? ಇಂಡಿಯಾಸ್ ಫ್ಲ್ಯಾಗ್ ಬಿಯರರ್ಸ್ ಡ್ಯೂರಿಂಗ್ ಓಪನಿಂಗ್ ಸೆರೆಮನಿ at the Paris 2024 Olympics. PV Sindhu badminton and Sharath Kamal table tennis are set to be the flag bearers for India during the nation's parade at the Paris 2024 Olympics. ಸೀನ್ ನದಿಯ ದಂಡೆ ಹತ್ತಿರ ಪ್ಯಾರಿಸ್ ಒಲಿಂಪಿಕ್ ಓಪನಿಂಗ್ ಸೆರೆಮನಿಯನ್ನು ಮಾಡುವಾಗ PV ಸಿಂಧು ಇವರು ಬ್ಯಾಡ್ಮಿಂಟನನ್ನು ಆಡ್ತಾರೆ. ಹಾಗೆ ಟೇಬಲ್ ಟೆನ್ನಿಸನ್ನು ಶರತ್ ಕಮಲ್ ಅವರು ಆಡ್ತಾರೆ. ಅಂದರೆ PV ಸಿಂಧು ಯಾವ ಆಟವನ್ನು ಆಡ್ತಾರೆ ಅಂತ ಕೇಳಿದಾಗ ಬ್ಯಾಡ್ಮಿಂಟನ್, ಶರತ್ ಕಮಲ್ ಅವರು ಯಾವ ಆಟವನ್ನು ಆಡ್ತಾರೆ ಅಂತ ಕೇಳಿದಾಗ ಟೇಬಲ್ ಟೆನ್ನಿಸ್. ಇವರು ಓಪನಿಂಗ್ ಸೆರೆಮನಿಯಲ್ಲಿ ಫ್ಲ್ಯಾಗ್ ಬೀರರ್ಸ್ ಫಾರ್ ಇಂಡಿಯಾ, ನಮ್ಮ ಭಾರತ ದೇಶದಿಂದ ಫ್ಲ್ಯಾಗನ್ನು ಹಿಡ್ಕೊಂಡು ಮುಂದಾಳತ್ವದಲ್ಲಿ ಇದ್ದವರು. ಡ್ಯೂರಿಂಗ್ ದಿ ನೇಷನ್, ನಮ್ಮ ರಾಷ್ಟ್ರದ ಪರವಾಗಿ ಇಂಡಿಯಾದಿಂದ. ಯಾವುದು? ಸೀನ್ ನದಿಯ ದಂಡೆಯ ಹತ್ತಿರ ಪ್ಯಾರಿಸ್ ಒಲಿಂಪಿಕ್ 2024. ಇನ್ನು ಕ್ಲೋಸಿಂಗ್ ಸೆರೆಮನಿ ಎಲ್ಲಿ ಮಾಡಿದ್ರು ಅಂದರೆ ಸ್ಟೇಡಿಯಮಲ್ಲಿ ಮಾಡಿದ್ರು. ಸ್ಟ್ಯಾಡ್ ಡೆ ಫ್ರಾನ್ಸ್ ಸ್ಟೇಡಿಯಂ. ಯಾವ ಸ್ಟೇಡಿಯಮ್ಮು? ಸ್ಟ್ಯಾಡ್ ಡೆ ಫ್ರಾನ್ಸ್ ಸ್ಟೇಡಿಯಮಲ್ಲಿ ಕ್ಲೋಸಿಂಗ್ ಸೆರೆಮನಿಯನ್ನು ಮಾಡ್ತಾರೆ. ಓಪನಿಂಗ್ ಸೆರೆಮನಿ ನದಿ ದಂಡೆ ಹತ್ತಿರ ಸೀನ್ ನದಿ ಪ್ಯಾರಿಸ್, ಕ್ಲೋಸಿಂಗ್ ಸ್ಟೇಡಿಯಮಲ್ಲಿ ಮಾಡ್ತಾರೆ ಕ್ಲೋಸಿಂಗ್ ಸೆರೆಮನಿ. ಓಪನಿಂಗ್ ಸೆರೆಮನಿಯಲ್ಲಿ PV ಸಿಂಧು, ಶರತ್ ಕಮಲ್ ಅವರು. ಇನ್ನು ಕ್ಲೋಸಿಂಗ್ ಸೆರೆಮನಿಯಲ್ಲಿ ಯಾರಿದ್ದರು ಅಂದರೆ ಇಂಡಿಯಾಸ್ ಫ್ಲ್ಯಾಗ್ ಬಿಯರರ್ಸ್ ಡ್ಯೂರಿಂಗ್ ಕ್ಲೋಸಿಂಗ್ ಸೆರೆಮನಿ ಎಟ್ ದಿ ಪ್ಯಾರಿಸ್ 2024 ಒಲಿಂಪಿಕ್ಸ್. ಹಾಕಿ ಗೋಲ್ ಕೀಪರ್ PR ಶ್ರೀಜೇಶ್ ಆಸ್ ದಿ ಜಾಯಿಂಟ್ ಫ್ಲ್ಯಾಗ್ ಬಿಯರರ್ ವಿತ್ ಅ ಪಿಸ್ತೂಲ್ ಶೂಟರ್ ಮನು ಬಾಕರ್ ಎಟ್ ದಿ ಕ್ಲೋಸಿಂಗ್ ಸೆರೆಮನಿ ಆಫ್ ದಿ ಪ್ಯಾರಿಸ್ 2024 ಒಲಿಂಪಿಕ್ ಗೇಮ್ಸ್. ಇನ್ನು ಕ್ಲೋಸಿಂಗ್ ಸೆರೆಮನಿಯಲ್ಲಿ ಹಾಕಿ ಗೋಲ್ ಕೀಪರ್ PR ಶ್ರೀಜೇಶ್ ಅವರು ಮತ್ತು ಪಿಸ್ತೂಲ್ ಶೂಟರ್ ಮನು ಬಾಕರ್ ಅವರು ಕ್ಲೋಸಿಂಗ್ ಸೆರೆಮನಿಯಲ್ಲಿ ಇದ್ದರು. ಜಾಯಿಂಟ್ ಫ್ಲ್ಯಾಗ್ ಬಿಯರರ್ ವಿತ್ ಅ ಪಿಸ್ತೂಲ್ ಶೂಟರ್ ಮನು ಬಾಕರ್ ಆ್ಯಂಡ್ ಹಾಕಿ ಗೋಲ್ ಕೀಪರ್ PR ಶ್ರೀಜೇಶ್. ಇನ್ನು ಭಾರತದಿಂದ ಎಷ್ಟು ಜನ ಭಾಗವಹಿಸಿದರು ಅಂತ 2024 ಒಲಿಂಪಿಕ್ ಪ್ಯಾರಿಸ್ನಲ್ಲಿ ಭಾರತದಿಂದ ಅಥ್ಲೆಟ್ಸ್ ವಿಲ್ ಬಿ ರೆಪ್ರೆಸೆಂಟಿಂಗ್ ಇಂಡಿಯಾ ಇನ್ ಪ್ಯಾರಿಸ್ ಒಲಿಂಪಿಕ್ಸ್ ಗೇಮ್ಸ್ 2024. ಇಂಡಿಯಾನ ಪ್ರತಿನಿಧಿಸಿ ಒಲಿಂಪಿಕ್ ಪ್ಯಾರಿಸ್ ಗೇಮ್ನಲ್ಲಿ ಆಡಿದವರು
ಒಟ್ಟು 117 ಜನ. ಭಾರತದಿಂದ 117 ಜನ ಅಥ್ಲೆಟ್ಸ್ ಅಕ್ರಾಸ್ 16 ಸ್ಪೋರ್ಟ್ಸ್, 16 ಆಟದಲ್ಲಿ. ಮ್ಯಾಕ್ಸಿಮಮ್ 29 ಅಥ್ಲೆಟಿಕ್ಸು. ಜಾಸ್ತಿ ಜನ ಇದ್ದಿರೋದು ಹರಿಯಾಣದಿಂದ 22 ಜನ. ಹರಿಯಾಣದಿಂದನೇ 22 ಜನ ಇದ್ದಾರೆ. ಒಟ್ಟು ಇಂಡಿಯಾದಿಂದ ಹೋದವರು 117 ಜನ, ಅದರಲ್ಲಿ ಹರಿಯಾಣದಿಂದನೇ 22 ಜನ. ಅ ಟೋಟಲ್ ಆಫ್ 47 ಫೀಮೇಲ್ ಆ್ಯಂಡ್ 70 ಮೇಲ್ ಅಥ್ಲೆಟ್ಸ್. 117 ಜನರಲ್ಲಿ 70 ಜನ ಮೇಲು, 47 ಜನ ಫೀಮೇಲು. 70 ಜನ ಗಂಡು, 47 ಜನ ಹೆಣ್ಣು. ಇಷ್ಟು ಜನ ಹೋಗಿದ್ದರು. ಒಟ್ಟು 117 ಜನ. This will be India's second biggest contingent at an Olympic Games after 121 athletes went to Tokyo in 2021. 2021ರಲ್ಲಿ ಟೋಕಿಯೋದಲ್ಲಿ ನಡೆದಾಗ 121 ಜನ ಭಾಗವಹಿಸಿದ್ರು. ಇನ್ನು ಭಾರತದಿಂದ 117 ಜನ ಹೋಗಿದ್ದಾರೆ. ಅದರಲ್ಲಿ ದೊಡ್ಡವರು 117 ಜನರಲ್ಲಿ ದೊಡ್ಡವರು ಯಾರಂದರೆ ರೋಹನ್ ಬೋಪಣ್ಣ, 44 ವರ್ಷದವರು, ಓಲ್ಡೆಸ್ಟ್ ಫ್ರಾಮ್ ಇಂಡಿಯಾ. ಭಾರತದಿಂದ 117 ಜನ ಹೋಗಿದ್ದಾರೆ. ಅದರಲ್ಲಿ ಹಿರಿಯವರು ರೋಹನ್ ಬೋಪಣ್ಣ ಅವರು ಆಟಗಾರರು. ಟೆನ್ನಿಸ್ ಗೇಮನ್ನು ಆಡ್ತಾರೆ ಅವರು, ರೋಹನ್ ಬೋಪಣ್ಣ ಅವರು. ಇನ್ನು ಯಂಗೆಸ್ಟ್ ಫ್ರಾಮ್ ಇಂಡಿಯಾ ಧೀನಿಧಿ ಡೆಸಿಂಘ್ಯೂ, 14 ವರ್ಷದವರು. ಇವರು ಸ್ವಿಮ್ಮರು ಅತಿ ಚಿಕ್ಕವರು. ಟೆನ್ನಿಸ್ ಆಟ ಆಡೋರು ಅತಿ ದೊಡ್ಡವರು. 117 ಜನ ಹೋಗಿದ್ದಾರೆ ಭಾರತದಿಂದ. ಅದರಲ್ಲಿ ರೋಹನ್ ಬೋಪಣ್ಣ ಅವರು ಹಿರಿಯವರು ಮತ್ತು ಚಿಕ್ಕವರು ಧೀನಿಧಿ ಡೆಸಿಂಘ್ಯೂ ಇವರು ಸ್ವಿಮ್ಮರು. ಇನ್ನು ಪ್ಯಾರಿಸ್ ಒಲಿಂಪಿಕ್ 2024 ಇಂಡಿಯನ್ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಕ್ಯಾರಿಡ್ ದಿ ಒಲಿಂಪಿಕ್ ಟಾರ್ಚ್ ಇನ್ ದಿ ಪ್ಯಾರಿಸ್ 2024 ರಿಲೇ ಅಭಿನವ್ ಬಿಂದ್ರಾ. ಇನ್ನು ಚಿನ್ನವನ್ನು ಗೆದ್ದ ಅಭಿನವ ಬಿಂದ್ರಾ ಇವರು ಒಲಿಂಪಿಕ್ ಜ್ವಾಲೆಯನ್ನು ಹಿಡ್ಕೊಂಡಿರ್ತಾರೆ. ಅಲ್ಲಿ ಒಲಿಂಪಿಕ್ ಜ್ವಾಲೆಯನ್ನು ಹಿಡ್ಕೊಂಡವರು ಅಭಿನವ್ ಬಿಂದ್ರಾ. ಇವರು ಚಿನ್ನವನ್ನು ಗೆದ್ದವರು. ಇಂಡಿಯನ್ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್. ಭಾರತದಿಂದ ಮೊದಲಿಗೆ ಚಿನ್ನವನ್ನು ಗೆದ್ದವರು ಅಭಿನವ್ ಬಿಂದ್ರಾ. 2024 ರಿಲೇಯಲ್ಲಿ ಒಲಿಂಪಿಕ್ ಟಾರ್ಚ್, ಒಲಿಂಪಿಕ್ ಜ್ವಾಲೆಯನ್ನು ಹಿಡ್ಕೊಂಡವರು. ಗಗನ್ ನರಂಗ ನೇಮ್ಡ್ ಚೀಫ್ ಡಿಮಿಷನ್ ಫಾರ್ ಪ್ಯಾರಿಸ್ 2024 ಒಲಿಂಪಿಕ್ಸ್. ಇನ್ನು ಒಟ್ಟು ಭಾರತದಿಂದ ಹೋದವರು 117 ಜನ. ಈ 117 ಜನಕ್ಕೂ ಮುಖ್ಯಸ್ಥರಾಗಿ ಗಗನ್ ನರಂಗ ನೇಮ್ಡ್. ಗಗನ್ ನರಂಗ ಅವರು 117 ಜನ ನಮ್ಮ ಭಾರತದಿಂದ ಏನು ಹೋಗಿರ್ತಾರೆ ಆಟಗಾರರು, ಅವರಿಗೆ ಮುಖ್ಯಸ್ಥರಾಗಿ, ಅವರು ಚೀಫ್ ಆಗಿ ಇವರು ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಗಗನ್ ನರಂಗ ಅವರು ಮುಖ್ಯಸ್ಥರಾಗಿರ್ತಾರೆ. ಒಲಿಂಪಿಕ್ನಲ್ಲಿ ಒಲಿಂಪಿಕ್ ಆರ್ಡರ್ ಅವಾರ್ಡೆಡ್ ಟು ಅಭಿನವ್ ಬಿಂದ್ರಾ, ಹೈಯೆಸ್ಟ್ ಅವಾರ್ಡ್ ಫ್ರಾಮ್ ದಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ IOC ಫುಲ್ ಫಾರ್ಮು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. Given to individuals for outstanding contributions to the Olympic movement. Abhinav Bindra is India's first individual Olympic gold medalist who won the men's 10-meter air rifle event at the 2008 Beijing Games. Other notable recipients of the Olympic order include Indira Gandhi and Nelson Mandela. ಹೈಯೆಸ್ಟ್ ಅವಾರ್ಡ್ ಒಲಿಂಪಿಕ್ಕಲ್ಲಿ ಇವರಿಗೆ ಅಭಿನವ್ ಬಿಂದ್ರಾ ಅವರಿಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮೊದಲಿಗೆ ಈ ಅವಾರ್ಡು ನೆಲ್ಸನ್ ಮಂಡೇಲಾ ಅವರಿಗೂ ಸಿಕ್ಕಿದೆ, ಹಾಗೆಯೇ ಇಂದಿರಾ ಗಾಂಧಿಯವರಿಗೂ ಕೂಡ ಸಿಕ್ಕಿದೆ. ಈಗ ಹೈಯೆಸ್ಟ್ ಅವಾರ್ಡ್ ಅಭಿನವ್ ಬಿಂದ್ರಾ ಅವರಿಗೆ ಕೊಟ್ಟಿದ್ದಾರೆ. ಒಲಿಂಪಿಕ್ ಆರ್ಡರ್ ಅವಾರ್ಡೆಡ್ ಟು ಅಭಿನವ್ ಬಿಂದ್ರಾ. ಇವರು 10 ಮೀಟರ್ ಏರ್ ರೈಫಲ್ ಇವೆಂಟ್ 2008ರಲ್ಲಿ ಬೀಜಿಂಗಲ್ಲಿ ನಡೆದಿತ್ತಲ್ಲ ಆವಾಗ ಗೇಮು, ಅದರಲ್ಲಿ ಚಿನ್ನವನ್ನು ಗೆದ್ದಿದ್ದಾರೆ. 10 ಮೀಟರ್ ಏರ್ ರೈಫಲ್ನಲ್ಲಿ ಚಿನ್ನವನ್ನು ಗೆದ್ದವರು ಅಭಿನವ್ ಬಿಂದ್ರಾ. ಭಾರತದಿಂದ ಎಷ್ಟು ಜನ ಮೆಡಲನ್ನು 2024 ಒಲಿಂಪಿಕ್ಸ್ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಗೆದ್ದವರು?
ಮನು ಬಾಕರ್ ಇವರು ಶೂಟಿಂಗ್ನಲ್ಲಿ ವುಮೆನ್ಸ್ 10 ಮೀಟರ್ ಏರ್ ಪಿಸ್ತೂಲ್ ಇದರಲ್ಲಿ ಇವರು ಕಂಚನ್ನು ಗೆದ್ದಿದ್ದಾರೆ, ಬ್ರೋನ್ಸ್ ಮೆಡಲನ್ನು ಗೆದ್ದಿದ್ದಾರೆ ಮನು ಬಾಕರ್ ಅವರು. ಮತ್ತು ಮನು ಬಾಕರ್ ಮತ್ತು ಸರ್ಬ್ಜೋತ್ ಸಿಂಗ್ ಇವರು ಶೂಟಿಂಗ್ನಲ್ಲಿ ಮಿಕ್ಸ್ಡ್ 10 ಮೀಟರ್ ಏರ್ ಪಿಸ್ತೂಲ್ ಬ್ರೋನ್ಸ್ ಮೆಡಲ್ ಕಂಚನ್ನು ಗೆದ್ದಿದ್ದಾರೆ. ಮನು ಬಾಕರ್ ಮೊದಲಿಗೆ ಸಿಂಗಲ್ಲಾಗೆ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಕಂಚನ್ನು ಗೆದ್ದರು. ಅದರ ನಂತರ ಡಬಲ್ಸ್ ಹೇಗಂದರೆ ಮಿಕ್ಸ್ಡ್ 10 ಮೀಟರ್ ಏರ್ ಪಿಸ್ತೂಲ್ ಮನು ಬಾಕರ್ ಮತ್ತು ಸರ್ಬ್ಜೋತ್ ಸಿಂಗ್ ಇಬ್ಬರು ಕೂಡಿ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಬ್ರೋನ್ಸ್ ಮೆಡಲನ್ನು ಗೆಲ್ತಾರೆ. ಮನು ಬಾಕರ್ ಒಬ್ಬರು, ನಂತರ ಮಿಕ್ಸ್ಡಲ್ಲಿ ಸರ್ಬ್ಜೋತ್ ಸಿಂಗ್ ಇವರು ಮತ್ತು ಮನು ಬಾಕರ್ ಇಬ್ಬರು ಸೇರಿ 10 ಮೀಟರ್ ಏರ್ ಪಿಸ್ತೂಲಲ್ಲಿ ಬ್ರೋನ್ಸ್ ಮೆಡಲನ್ನು ಗೆಲ್ತಾರೆ. ಸಿಂಗಲ್ಲಾಗಿ ಆಡಿದಾಗ ಅವರು 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಕಂಚನ್ನು ಗೆದ್ದರು ಮತ್ತು ಡಬಲ್ನಲ್ಲೂ ಕೂಡ ಮನು ಬಾಕರ್ ಅವರು ಸೇರಿಕೊಂಡಾಗಲೂ ಕಂಚನ್ನು ಗೆಲ್ತಾರೆ. ಪ್ಯಾರಿಸ್ ಒಲಿಂಪಿಕ್ 2024 ನಂತರ ಸ್ವಪ್ನಿಲ್ ಕುಸಾಲೆ ಇವರು ಶೂಟಿಂಗ್ನಲ್ಲಿ ಮೆನ್ಸ್ 50 ಮೀಟರ್ 3 ಪೊಸಿಷನ್ಸ್ ಇವರು ಕಂಚು ಗೆಲ್ತಾರೆ. ಇಂಡಿಯನ್ ಟೀಮ್ ಹಾಕಿಯಲ್ಲಿ ಪುರುಷರ ಹಾಕಿಯಲ್ಲಿ ಕೂಡ ಕಂಚನ್ನು ಗೆಲ್ತಾರೆ. ಆಮೇಲೆ ಶೂಟಿಂಗ್ನಲ್ಲಿ ಸ್ವಪ್ನಿಲ್ ಕುಸಾಲೆ ಇವರು ಮೆನ್ಸ್ 50 ಮೀಟರ್ 3 ಪೊಸಿಷನ್ಸ್ ಇವರು ಕಂಚನ್ನು ಗೆಲ್ತಾರೆ. ಮೆನ್ಸು ಹಾಕಿಯಲ್ಲಿ ಕೂಡ ಕಂಚನ್ನು ಬ್ರೋನ್ಸ್ ಮೆಡಲನ್ನು ಗೆಲ್ತಾರೆ. ಇನ್ನು ನೀರಜ್ ಚೋಪ್ರಾ ಅಥ್ಲೆಟಿಕ್ಸು ಇವರು ಜಾವ್ಲಿನ್ ಥ್ರೋ ಇವರು ಸಿಲ್ವರ್ ಮೆಡಲನ್ನು ಬೆಳ್ಳಿಯನ್ನು ಗೆಲ್ತಾರೆ. ನೀರಜ್ ಚೋಪ್ರಾ ಅವರು ಅಥ್ಲೆಟಿಕ್ಸಲ್ಲಿ ಮೆನ್ಸ್ ಜಾವ್ಲಿನ್ ಥ್ರೋ ಮಾಡಿದವರು ನೀರಜ್ ಚೋಪ್ರಾ ಇವರು ಬೆಳ್ಳಿಯನ್ನು ಗೆಲ್ತಾರೆ. ನಂತರ ಅಮನ್ ಶರಾವತ್ ಇವರು ಮೆನ್ಸ್ ಫ್ರೀ ಸ್ಟೈಲ್ 57 kg ವ್ರೆಸ್ಲಿಂಗ್ ಇವರು ಬ್ರೋನ್ಸ್ ಕಂಚನ್ನು ಗೆಲ್ತಾರೆ. ಇವರು ಬ್ರೋನ್ಸ್ ಮೆಡಲನ್ನು ಗೆಲ್ತಾರೆ. ಅಮನ್ ಶರಾವತ್ 57 kg ವಿಭಾಗದ ಫ್ರೀ ಸ್ಟೈಲ್ ವ್ರೆಸ್ಲಿಂಗ್ನಲ್ಲಿ ಕಂಚನ್ನು ಗೆದ್ದವರು ಅಮನ್ ಶರಾವತ್. ನೀರಜ್ ಚೋಪ್ರಾ ವಿನ್ಸ್ ಸಿಲ್ವರ್ ಮೆಡಲ್ ಇನ್ ಜಾವ್ಲಿನ್ ವಿಭಾಗದಲ್ಲಿ ನೀರಜ್ ಚೋಪ್ರಾ ಅವರು ಬೆಳ್ಳಿಯನ್ನು ಗೆಲ್ತಾರೆ. ಜಾವ್ಲಿನ್ ಎಸೆತದಲ್ಲಿ ನೀರಜ್ ಚೋಪ್ರಾಸ್ ಸೀಸನ್ ಬೆಸ್ಟ್ ಥ್ರೋ ಆಫ್ 89.45 meter earned him the runner-up position, but he was unable to defend his title as Pakistan's Arshad Nadeem broke the Olympic record with a stunning throw of 92.97 meter. ಇಲ್ಲಿ ನೀರಜ್ ಚೋಪ್ರಾ ಬೆಳ್ಳಿ ವಿಭಾಗದಲ್ಲಿ ಅವರು ಎಸೆದಿರುವ ಒಟ್ಟು ಮೀಟರ್ 89.45 ಮೀಟರ್. ಹಾಗೆ ಚಿನ್ನವನ್ನು ಗೆದ್ದವರು ಪಾಕಿಸ್ತಾನದ ಅರ್ಷದ್ ನದೀಮ್ ಅವರು. ಇವರು 92.97 ಮೀಟರ್ ಇವರು ರೆಕಾರ್ಡನ್ನೇ ಮಾಡಿದ್ದಾರೆ, ಒಲಿಂಪಿಕ್ ರೆಕಾರ್ಡನ್ನೇ ಮಾಡಿದ್ದಾರೆ. 92.97 ಮೀಟರ್ ಜಾವ್ಲಿನ್ ಎಸೆದು ರೆಕಾರ್ಡ್ ಮಾಡಿದ್ದಾರೆ. ನೀರಜ್ ಚೋಪ್ರಾ ಅವರು 89.45 ಮೀಟರ್ ಜಾವ್ಲಿನ್ ಎಸೆದು ಇವರು ಬೆಳ್ಳಿಗೆ ಭಾಗಿಯಾಗಿದ್ದಾರೆ. ಬೆಳ್ಳಿ ಗೆಲ್ಲುವಲ್ಲಿ ಇವರು 89.45 ಮೀಟರನ್ನು ಜಾವ್ಲಿನ್ ಎಸೆದು ಬೆಳ್ಳಿಯನ್ನು ಗೆದ್ದಿದ್ದಾರೆ. ಇನ್ನು ಜಾವ್ಲಿನ್ ಎಸೆತದಲ್ಲಿ ಕಂಚನ್ನು ಗೆದ್ದವರು ಆ್ಯಂಡರ್ಸನ್ ಪೀಟರ್ಸ್ ಇವರು ಗ್ರೆನಡಾದವರು. ಒಟ್ಟು 88.54 ಮೀಟರ್ ಎಸೆತವನ್ನು ದೂರ ಎಸೆತ ಜಾವ್ಲಿನ್ ಒಗೆದಿದ್ದಾರೆ ಆ್ಯಂಡರ್ಸನ್ ಪೀಟರ್ಸ್. ಇನ್ನು ಇಂಡಿಯನ್ ಮೆನ್ಸ್ ಹಾಕಿ ಟೀಮ್ ವಿನ್ಸ್ ಬ್ರೋನ್ಸ್. ಭಾರತದ ಹಾಕಿ ಆಟಗಾರರು ಕಂಚನ್ನು ಗೆದ್ದಿದ್ದಾರೆ. ದ ಇಂಡಿಯನ್ ಮೆನ್ಸ್ ಹಾಕಿ ಟೀಮ್ ಸೆಕ್ಯೂರ್ಡ್ ಅ ಬ್ರೋನ್ಸ್ ಮೆಡಲ್ ಅಟ್ ದಿ ಪ್ಯಾರಿಸ್ ಒಲಿಂಪಿಕ್ಸ್ ವಿತ್ ಅ ಥ್ರಿಲ್ಲಿಂಗ್ 2-1 ವಿಕ್ಟರಿ ಓವರ್ ಸ್ಪೇನ್. ಇನ್ನು 2-1 ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಇವರು ಬ್ರೋನ್ಸನ್ನು ಗೆದ್ದಿದ್ದಾರೆ. ಸ್ಪೇನ್ ವಿರುದ್ಧ 2-1 ಇವರು ಕಂಚನ್ನು ಪಡೆದಿದ್ದಾರೆ. ಹಾಕಿ ಟೀಮ್ ಕ್ಯಾಪ್ಟನ್ ಯಾರಂದರೆ ಹರ್ಮನ್ಪ್ರೀತ್ ಸಿಂಗ್
ಹಾಕಿ ಟೀಮ್ ಕ್ಯಾಪ್ಟನ್ ಅವರು. ಭಾರತದ್ದು ಒಂದಾದರೆ ಸ್ಪೇನ್ದು ಎರಡಾಗಿತ್ತು. ಹಾಗಾಗಿ ಹಾಕಿಯಲ್ಲಿ ನಮ್ಮ ಕಂಚನ್ನು ತೆಗೆದುಕೊಂಡ್ವಿ. ಇನ್ನು ಹಾಕಿಯಲ್ಲಿ ಗೋಲ್ ಕೀಪರ್ ಯಾರಾಗಿದ್ದರು ಅಂದರೆ PR ಶ್ರೀಜೇಶ್. ಇವರು ರಿಟೈರ್ಮೆಂಟ್ ಆಗ್ತೀನಂತ ಘೋಷಣೆ ಮಾಡಿದ್ದಾರೆ. ಕೇರಳದ ವಯನಾಡವರು. ಈಗ ವಯನಾಡಲ್ಲಿ ಮಳೆಯಿಂದ ದೊಡ್ಡ ಅನಾಹುತನೇ ಆಗಿದೆ. ಪ್ರವಾಹ ಎಲ್ಲ ಬಂದು ಬಹಳಷ್ಟು ಜನರಿಗೆ ತೊಂದರೆಯೇ ಆಗಿದೆ ಅಲ್ಲಿ. ಅದೇ ವಯನಾಡವರು ಇವರು PR ಶ್ರೀಜೇಶ್ ಅವರು, ಕೇರಳದವರು. ಕೇರಳ ವಯನಾಡು ಶ್ರೀಜೇಶ್ ಅವರು ಯಾವಾಗೂ ನೆನಪಿರ್ತಾರೆ. ಯಾಕಂದರೆ ಈಗ ಪ್ರಚಲಿತ ಘಟನೆಯಲ್ಲಿ ವಯನಾಡಲ್ಲಿ ಆ ಥರ ಮಳೆಯಿಂದ ಹಾನಿಯಾಗಿರೋದನ್ನು ನೋಡಿದ್ರೆ PR ಶ್ರೀಜೇಶ್ ಇವರು ಕೂಡ ಅದೇ ವಯನಾಡವರು. PR ಶ್ರೀಜೇಶ್ ವಯನಾಡು PR ಶ್ರೀಜೇಶ್ ವಯನಾಡವರು ರಿಟೈರ್ಮೆಂಟನ್ನು ಘೋಷಿಸಿದ್ದಾರೆ. ಇನ್ನು ನೆದರ್ಲ್ಯಾಂಡು ಚಿನ್ನವನ್ನು ಗೆದ್ದಿದೆ ಹಾಕಿಯಲ್ಲಿ. ಜರ್ಮನಿ ಸಿಲ್ವರನ್ನು ಗೆದ್ದಿದೆ. ಜರ್ಮನಿ ಸಿಲ್ವರ್, ನೆದರ್ಲ್ಯಾಂಡ್ ಚಿನ್ನವನ್ನು ಗೆದ್ದಿದೆ. ಹಾಕಿ ಗೆದ್ದಿದ್ದು ಯಾವುದು? ನೆದರ್ಲ್ಯಾಂಡ್. ಅಮನ್ ಶರಾವತ್ ಯಂಗೆಸ್ಟ್ ಒಲಿಂಪಿಕ್ ಮೆಡಲ್ ವಿನ್ನರ್. ಅಮನ್ ಶರಾವತ್ ಯಂಗೆಸ್ಟ್ ಒಲಿಂಪಿಕ್ ಮೆಡಲ್ ವಿನ್ನರ್. ಅಮನ್ ಶರಾವತ್ ಇವರು ಹರಿಯಾಣದವರು. ಮೇಡ್ ಹಿಸ್ಟರಿ ಎಟ್ ದಿ ಪ್ಯಾರಿಸ್ 2024 ಒಲಿಂಪಿಕ್ಸ್ ಬೈ ವಿನ್ನಿಂಗ್ ದಿ ಬ್ರೋನ್ಸ್ ಮೆಡಲ್ ಇನ್ ದಿ ಮೆನ್ಸ್ ಫ್ರೀ ಸ್ಟೈಲ್ 57 kg ವ್ರೆಸ್ಲಿಂಗ್ ಇವೆಂಟ್. 57 kgದ ವಿಭಾಗದ ಫ್ರೀ ಸ್ಟೈಲ್ ವ್ರೆಸ್ಲಿಂಗ್ ಇವೆಂಟಲ್ಲಿ ಇವರು ಕಂಚನ್ನು ಗೆದ್ದಿದ್ದಾರೆ. ಅಮನ್ ಶರಾವತ್ ಅವರು. ಹಿ ಡಿಫಿಟೆಡ್ ಪ್ಯೂರಿಟೋ ರಿಕೋಸ್ ಡೆರಿನ್ ಕ್ರೂಸ್ ಇವರನ್ನು ಸೋಲಿಸಿದ್ದಾರೆ. ಇವರನ್ನು ಸೋಲಿಸಿ ಕಂಚನ್ನು ಗೆದ್ದಿದ್ದಾರೆ ಅಮನ್ ಶರಾವತ್ ಅವರು. ಅಮನ್ ಶರಾವತ್ ಅವರು ಹಿ ಅಚೀವ್ಡ್ ದಿಸ್ ಫೀಟ್ ಅಟ್ ದಿ ಏಜ್ ಆಫ್ 21 years and 24 days, surprising the previous record held by PV Sindhu, who won a medal at the age of 22. ಆದರೆ ಇವರು ಪುರುಷರ ವಿಭಾಗದಲ್ಲಿ 21 ವರ್ಷ 24 ದಿನ ಮಾತ್ರ. ಆದರೆ ಭಾರತದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಮೆಡಲ್ ಗೆದ್ದವರು PV ಸಿಂಧು ಇದ್ದರು. 22 ಏಜಲ್ಲಿ ಅವರು ಮೆಡಲನ್ನು ಗೆದ್ದಿದ್ರು. ಆದರೆ ಈಗಲೂ ಅವರೇ ಇದ್ದಾರೆ. ಯಾಕಂದರೆ ಮಹಿಳೆಯರ ವಿಭಾಗದಲ್ಲಿ ಅವರೇ ಇದ್ದಾರೆ. ಪುರುಷರ ವಿಭಾಗದಲ್ಲಿ ಅಮನ್ ಸೆರಾವತ್. ಪ್ಯಾರಿಸ್ ಒಲಿಂಪಿಕ್ 2024 Manu Bhaker and Sarbjot Singh secured India's second bronze medal at the Paris Olympics 2024 in the 10-meter air pistol mixed team event, first time for India. ಭಾರತದಲ್ಲಿ ಮೊದಲ ಬಾರಿಗೆ ಮನು ಬಾಕರ್ ಮತ್ತು ಸರ್ಬ್ಜೋತ್ ಸಿಂಗ್ 10 ಮೀಟರ್ ಏರ್ ಪಿಸ್ತೂಲ್ ಮಿಕ್ಸ್ಡಲ್ಲಿ ಬ್ರೋನ್ಸ್ ಮೆಡಲನ್ನು ಗೆದ್ದವರು ಮೊದಲಿಗರಾಗಿದ್ದಾರೆ. ಮನು ಬಾಕರ್ ಹೂ ಪ್ರಿವಿಯಸ್ಲಿ ಅರ್ನ್ಡ್ ಇಂಡಿಯಾಸ್ ಫಸ್ಟ್ ಮೆಡಲ್. ಮನು ಬಾಕರ್ ಅವರು ಮೊದಲು ಅಂದರೆ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಫಸ್ಟ್ ಮೆಡಲನ್ನು ಗೆದ್ದವರೇ ಮನು ಬಾಕರ್ ಅವರು. ನಂತರ ಇವರು ಮಿಕ್ಸ್ಡಲ್ಲಿ ಮತ್ತೆ ಕಂಚನ್ನು ಗೆಲ್ತಾರೆ, ಬ್ರೋನ್ಸ್ ಮೆಡಲನ್ನು ಗೆಲ್ತಾರೆ ಮನು ಬಾಕರ್ ಮತ್ತು ಸರ್ಬ್ಜೋತ್ ಸಿಂಗ್ ಅವರು. ಮನು ಬಾಕರ್ ಫಸ್ಟ್ ಇಂಡಿಯನ್ ವುಮೆನ್ ಟು ವಿನ್ ಅ ಶೂಟಿಂಗ್ ಮೆಡಲ್ ಅಟ್ ದಿ ಒಲಿಂಪಿಕ್ ಗೇಮ್ಸ್. ಒಲಿಂಪಿಕ್ ಗೇಮ್ನಲ್ಲೇ ಭಾರತದಿಂದ ಮೊದಲ ಬಾರಿಗೆ ಶೂಟಿಂಗಲ್ಲಿ ಮೆಡಲನ್ನು ಗೆದ್ದವರು ಮನು ಬಾಕರ್ ಅವರು. ಇನ್ನು ಬ್ರೋನ್ಸ್ ಮೆಡಲ್ ಇನ್ ಮೆನ್ಸ್ 50 ಮೀಟರ್ ರೈಫಲ್ ಬೈ ಸ್ವಪ್ನಿಲ್ ಕುಸಾಲೆ. ಶೂಟರ್ ಸ್ವಪ್ನಿಲ್ ಕುಸಾಲೆ ಮಹಾರಾಷ್ಟ್ರದವರು. ಇವರು ಸೆಕ್ಯೂರ್ಡ್ ಇಂಡಿಯಾಸ್ ಥರ್ಡ್ ಮೆಡಲ್ ಎಟ್ ದಿ ಪ್ಯಾರಿಸ್ 2024 ಒಲಿಂಪಿಕ್ಸ್ ಬೈ ವಿನ್ನಿಂಗ್ ಬ್ರೋನ್ಸ್ ಇನ್ ದಿ ಮೆನ್ಸ್ 50 ಮೀಟರ್ ರೈಫಲ್ 3 positions event. He became the first Indian shooter to win an Olympic medal in this category. ಈ 50 ಮೀಟರ್ ರೈಫಲ್ 3 positions ಈ ಈವೆಂಟ್ನಲ್ಲಿ ಇನ್ನೂ ಯಾರೂ ಗೆದ್ದೇ ಇಲ್ಲ. ಅಂದರೆ ಭಾರತದಿಂದ ಇವರೇ ಮೊದಲಿಗರು ಈ ಈವೆಂಟ್ನಲ್ಲಿ ಗೆದ್ದವರು. ಫಸ್ಟ್ ಇಂಡಿಯನ್ ಶೂಟರ್ ಟು ವಿನ್ ಒಲಿಂಪಿಕ್ ಮೆಡಲ್ ಇನ್ ದಿಸ್ ಕ್ಯಾಟಗರಿ. ಈ ಕ್ಯಾಟಗರಿಯಲ್ಲಿ ಮೊದಲವರು ಯಾರು? ಶೂಟರ್ ಸ್ವಪ್ನಿಲ್ ಕುಸಾಲೆ ಅವರು. 50 ಮೀಟರ್ ರೈಫಲ್ 3 positions ಈ ವಿಭಾಗದಲ್ಲಿ.
ವಿನೇಶ್ ಫೋಗಟ್ ಇವರು ಹರಿಯಾಣದವರು. ವಿನೇಶ್ ಫೋಗಟ್ ವಾಸ್ disqualified from the women's 50 kg wrestling final at the Paris Olympics. ವಿನೇಶ್ ಫೋಗಟು ಗೇಮನ್ನು ಆಡ್ತಾ ಬಂದಿರ್ತಾರೆ, ಸೆಮಿಫೈನಲ್ ಕೂಡ ಆಡಿರ್ತಾರೆ. ಆದರೆ ಫೈನಲಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರೆ. ಕಾರಣ 100 ಗ್ರಾಮು ಓವರ್ ವೇಟ್ ಇರೋದ್ರಿಂದ. 50 ಕೆ ಜಿ 100 ಗ್ರಾಮ್, ಇದು 50 ಕೆ ಜಿ ವಿಭಾಗದ ವ್ರೆಸ್ಲಿಂಗ್ ಆಗಿದ್ದರಿಂದ ಇವರು 100 ಗ್ರಾಮು ಹೆಚ್ಚಿಗೆ, ಅಂದರೆ ಫೈನಲಿಂಗ್ ಟೈಮಲ್ಲಿ ಸೆಮಿಫೈನಲ್ಲಿ ಗೆದ್ದಾಗಿರುತ್ತೆ. ಅದ್ರ ನಂತರ ಫೈನಲಿಗೆ ಹೋಗುವಕ್ಕಿಂತ ಮುಂಚೆ ಅವರು ವೇಟ್ ಮಾಡಿದಾಗ 50 ಕೆ ಜಿ 100 ಗ್ರಾಮ್ ಇದ್ದಿದ್ದಕ್ಕೆ ಇವರನ್ನು ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಹಾಗಾಗಿ ಇವರು ಸೆಮಿಫೈನಲಲ್ಲಿ ಗೆದ್ದಿರೋದ್ರಿಂದ ಒಂದು ವೇಳೆ ಫೈನಲಲ್ಲಿ ಆಡಿದರೂ, ಒಂದು ವೇಳೆ ಸೆಕೆಂಡ್ ಬಂದರೂ ಕೂಡ ಬೆಳ್ಳಿ ಸಿಗ್ತಿತ್ತು. ಹಾಗಾಗಿ ಇವರು ಬೆಳ್ಳಿಯನ್ನು ಕೋರಿ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಇನ್ನೂ ಡಿಸಿಷನ್ ಏನಾಗಿದೆ, ಇನ್ನೂ ಬಂದಿಲ್ಲ ಡಿಸಿಷನ್ನು. ಒಂದು ವೇಳೆ ಇವರಿಗೆ ಬೆಳ್ಳಿ ಸಿಕ್ಕರೆ ಒಟ್ಟು 7 ಮೆಡಲ್ ಆಗುತ್ತೆ. ಈಗ ಮೊದಲಿಗೆ 6 ಮೆಡಲ್ ಇದೆ. ಒಂದು ಬೆಳ್ಳಿ ಗೆದ್ದವರು ನೀರಜ್ ಚೋಪ್ರಾ ಜಾವ್ಲಿನ್ ವಿಭಾಗದಲ್ಲಿ, ಮತ್ತು ಇನ್ನೂ 5 ಜನ ಕಂಚನ್ನು ಗೆದ್ದಿದ್ದಾರೆ. ಹಾಗೆ ವಿನೇಶ್ ಫೋಗಟ್ ಅವರು ರಿಟೈರ್ಮೆಂಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ಅಂದರೆ ಮತ್ತೆ ಇವರು ಗೇಮನ್ನು ಆಡೋದಿಲ್ಲ, ಈಗ ರಿಟೈರ್ಮೆಂಟ್ ತಗೊಳ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇಂಡಿಯಾ ಫಸ್ಟ್ ಪಾರ್ಟಿಸಿಪೇಟೆಡ್ ಎಟ್ ದಿ ಒಲಿಂಪಿಕ್ ಗೇಮ್ಸ್ ಇನ್ ಪ್ಯಾರಿಸ್ 1900 ಮೊದಲ ಬಾರಿಗೆ ಭಾರತ ಪಾರ್ಟಿಸಿಪೇಟ್ ಮಾಡಿದ್ದು ಒಲಿಂಪಿಕ್ ಗೇಮ್ನಲ್ಲಿ 1900 ಭಾಗವಹಿಸುತ್ತೆ ಭಾರತ. ವಿತ್ ಲೋನ್ ಅಥ್ಲೆಟ್ ನಾರ್ಮನ್ ಪ್ರಿಚರ್ಡ್, ಆಂಗ್ಲೋ ಇಂಡಿಯನ್, ವಿನ್ನಿಂಗ್ 2 medals, ಬೋತ್ ಸಿಲ್ವರ್ ಇನ್ ಅಥ್ಲೆಟಿಕ್ಸ್. 1900 ಭಾರತ ಭಾಗವಹಿಸುತ್ತೆ. ಆದರೆ ಆಗ ಇನ್ನು 1947 ನಂತರ ಸ್ವಾತಂತ್ರ್ಯ ದೊರಕಿದ ನಂತರ, ಅದಕ್ಕಿಂತ ಮುಂಚೆ 1900 ಆಂಗ್ಲೋ ಇಂಡಿಯನ್ ಅವರ ಹಿಡಿತದಲ್ಲಿ, ಅಂದರೆ ಸ್ವಾತಂತ್ರ್ಯ ದೊರಕೋಕ್ಕಿಂತ ಮುಂಚೆ 1900ರಿಂದ ಭಾರತ ಭಾಗವಹಿಸುತ್ತೆ ಒಲಿಂಪಿಕ್ನಲ್ಲಿ. ಮನು ಭಾಕರ್ ಹ್ಯಾಸ್ ಮೇಡ್ ಹಿಸ್ಟರಿ ಬೈ ಬಿಕಮಿಂಗ್ ದಿ ಫಸ್ಟ್ ಇಂಡಿಯನ್ ಟು ವಿನ್ ಮಲ್ಟಿಪಲ್ ಮೆಡಲ್ಸ್ ಎಟ್ ಅ ಸಿಂಗಲ್ ಒಲಿಂಪಿಕ್ ಗೇಮ್ಸ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್. ಮನು ಭಾಕರ್ ಅವರು ಮೊದಲ ಬಾರಿಗೆ, ಅಂದರೆ ಸ್ವಾತಂತ್ರ್ಯದ ನಂತರ 1947 ನಂತರ ಒಲಿಂಪಿಕ್ನಲ್ಲಿ, ಈ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಈಗ 1 ಮೆಡಲ್ ಗೆದ್ದಿದ್ದಾರೆ. ಮತ್ತು ಒಂದು ಮೆಡಲನ್ನು ಮೊದಲಿಗೆ ಆಗಿತ್ತಲ್ಲ, ಆಗ ಮತ್ತೊಂದು ಮೆಡಲನ್ನು ಗೆದ್ದಿದ್ರು ಅವರು, ಬೆಳ್ಳಿ ಮೆಡಲನ್ನು. ಯಾರು? ಮನು ಭಾಕರ್ ಅವರು. ಹಾಗಾಗಿ ಅಥ್ಲೆಟ್ಸ್ ಟು ವಿನ್ ಮಲ್ಟಿಪಲ್ ಮೆಡಲ್ಸ್ ಫಾರ್ ಇಂಡಿಯಾ ಪೋಸ್ಟ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯದ ನಂತರ 2 ಮೆಡಲನ್ನು ಗೆದ್ದವರು ಯಾರ್ಯಾರು ಅಂದರೆ ನೀರಜ್ ಚೋಪ್ರಾ, ಮನು ಭಾಕರ್, PV ಸಿಂಧು, ಸುಶೀಲ್ ಕುಮಾರ್. ನೀರಜ್ ಚೋಪ್ರಾ ಜಾಯ್ನ್ಸ್ ದಿ ಲೀಸ್ಟ್ ವಿತ್ 1 gold and 1 silver. ಇವರು ಎಲ್ಲರೂ 4 ಜನನು ಸ್ವಾತಂತ್ರ್ಯದ ನಂತರ 2 ಮೆಡಲನ್ನು ಗೆದ್ದಿದ್ದಾರೆ. 2 ಮೆಡಲ್ ಅಂದರೆ ಈ ಸಲ ನೀರಜ್ ಚೋಪ್ರಾ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಸಿಲ್ವರನ್ನು ಗೆದ್ದಿದ್ದಾರೆ. ಅದಕ್ಕೂ ಮುಂಚೆ ಮತ್ತೊಂದು ಮೆಡಲನ್ನು ಗೆದ್ದಿದ್ರು ಜಾವ್ಲಿನ್ ಎಸೆತದಲ್ಲಿ. ಹಾಗಾಗಿ ಒಟ್ಟು 4 ಜನ. ಇನ್ನು ಒಲಿಂಪಿಕ್ಕು 2024 ಪ್ಯಾರಿಸ್ ಫ್ರಾನ್ಸಲ್ಲಿ ನಡೆದಿತ್ತು. 2020 ಟೋಕಿಯೋದಲ್ಲಿ ನಡೆದಿತ್ತು, ಜಪಾನ್ನ ಟೋಕಿಯೋದಲ್ಲಿ. ಇನ್ನು 2028 USA ಲಾಸ್ ಏಂಜಲೀಸ್ನಲ್ಲಿ ನಡೆಯುತ್ತೆ. ಈಗ 2024 ಪ್ಯಾರಿಸಲ್ಲಿ ನಡೆದಿದೆ. 2020 ಎಲ್ಲಿ ನಡೆದಿತ್ತು ಅಂದರೆ ಜಪಾನ್ನ ಟೋಕಿಯೋದಲ್ಲಿ. ಇನ್ನು 2024 ಪ್ಯಾರಿಸ್ನಲ್ಲಿ ನಡೆದಿದೆ. ಇನ್ನು ಮುಂದೆ ಬರುವಂಥದ್ದು ಎಲ್ಲಿ ನಡೆಯುತ್ತೆ ಅಂತ ಅಂದರೆ ಲಾಸ್ ಏಂಜಲೀಸ್ USA ನಡೆಯುತ್ತೆ. ಇನ್ನು ವಿಂಟರ್ ಒಲಿಂಪಿಕ್ಸು 2022 ಚೀನಾದ ಬೀಜಿಂಗಲ್ಲಿ ನಡೆದಿತ್ತು. ಇನ್ನು 2026 ಇಟಲಿ ಇಟಲಿಯ ಮಿಲಾನೋ ಕಾರ್ಟಿನಾ ಅಲ್ಲಿ 2026 ನಡೆಯುತ್ತೆ. ಮುಂಬರುವ ವಿಂಟರ್ ಒಲಿಂಪಿಕ್ಕು
ವಿಂಟರ್ ಒಲಿಂಪಿಕ್ಕು ಇಟಲಿಯಲ್ಲಿ ನಡೆಯುತ್ತೆ. 2030ರಲ್ಲಿ ಫ್ರಾನ್ಸಲ್ಲಿ ನಡೆಯುತ್ತೆ. 2034ರಲ್ಲಿ USA ನಡೆಯುತ್ತೆ ವಿಂಟರ್ ಒಲಿಂಪಿಕ್ಸ್. ಇನ್ನು 2024 ಸಮ್ಮರ್ ಪ್ಯಾರಾಲಿಂಪಿಕ್ಸ್. ಸಮ್ಮರ್ ಪ್ಯಾರಾಲಿಂಪಿಕ್ಸ್ ಅಂದರೆ ವಿಕಲಾಂಗ ಕ್ರೀಡಾಪಟುಗಳಿಗೆ ಆಟದ ಉತ್ತೇಜಿಸೋದಕ್ಕೋಸ್ಕರ ನಡೆಸುವಂತಹ ಸಮ್ಮರ್ ಪ್ಯಾರಾಲಿಂಪಿಕ್ಸ್. The 2024 Summer Paralympics, also known as the Paris 2024 Paralympics Games, ಸಮ್ಮರ್ ಪ್ಯಾರಾಲಿಂಪಿಕ್ಸ್ ಅಂತ ಹೇಳ್ತಾರೆ ಮತ್ತು ಪ್ಯಾರಿಸ್ 2024 ಪ್ಯಾರಾಲಿಂಪಿಕ್ಸ್ ಗೇಮ್ಸ್ ಅಂತಲೂ ಹೇಳ್ತಾರೆ. ಇಂಟರ್ನ್ಯಾಷನಲ್ ಮಲ್ಟಿಪ್ಯಾರಾ ಸ್ಪೋರ್ಟ್ಸ್ ಇವೆಂಟ್ ಗವರ್ನರ್ಡ್ ಬೈ ದಿ ಇಂಟರ್ನ್ಯಾಷನಲ್ ಪ್ಯಾರಾಲಿಂಪಿಕ್ ಕಮಿಟಿ IPC ಟು ಬಿ ಹೆಲ್ಡ್ ಇನ್ ಪ್ಯಾರಿಸ್, ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಆಗಸ್ಟ್ 28ರಿಂದ 8 ಸೆಪ್ಟೆಂಬರ್ ತನಕ ಇದನ್ನು ನಡೆಸ್ತಾರೆ. ಪ್ಯಾರಾಲಿಂಪಿಕ್ಸ್ ಗೇಮ್ಸನ್ನು 28 ಆಗಸ್ಟರಿಂದ ಇದೇ ತಿಂಗಳು 28 ಆಗಸ್ಟರಿಂದ 8 ಸೆಪ್ಟೆಂಬರ್ 2024ರವರೆಗೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಪ್ಯಾರಾಲಿಂಪಿಕ್ಸ್ ಗೇಮ್ಸನ್ನು ನಡೆಸ್ತಾರೆ. ಇನ್ನು ಒಲಿಂಪಿಕ್ ದಿನ ಅಂತ ಯಾವ ದಿನ ಕರೀತಾರೆ ಅಂತಂದರೆ ಜೂನ್ 23 is observed as the Olympic Day worldwide. ಇಡೀ ವಿಶ್ವದಲ್ಲೇ ಒಲಿಂಪಿಕ್ ದಿನ ಎಂದು ಜೂನ್ 23ರಂದು ಕರೆಯುತ್ತಾರೆ. ಥೀಮ್ 2024 is ಲೆಟ್ಸ್ ಮೂವ್ ಆ್ಯಂಡ್ ಸೆಲೆಬ್ರೇಟ್. 2024ರ ಥೀಮ್ ಏನಿದೆ ಅಂದರೆ ಲೆಟ್ಸ್ ಮೂವ್ ಆ್ಯಂಡ್ ಸೆಲೆಬ್ರೇಟ್. ಹೇಗಿದ್ದರೂ ನಮಗೆ ಪ್ಯಾರಿಸ್ ಒಲಿಂಪಿಕ್ನಲ್ಲಿ 2024ರಲ್ಲಿ 6 ಮೆಡಲ್ ಬಂದಿದೆ. ಹಾಗಾಗಿ ಲೆಟ್ಸ್ ಮೂವ್ ಆ್ಯಂಡ್ ಸೆಲೆಬ್ರೇಟ್ 2024ರದ್ದು ಥೀಮು ಅದೇ, 2024ರ ವಿಷಯನೂ ಅದೇ, ಲೆಟ್ಸ್ ಮೂವ್ ಆ್ಯಂಡ್ ಸೆಲೆಬ್ರೇಟ್. ಇನ್ನು 2024 ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಹೊಸದಾಗಿ ಯಾವ್ಯಾವ ಗೇಮನ್ನು ಆ್ಯಡ್ ಮಾಡಿದ್ದಾರೆ ಅಂತ ಅಂದರೆ ಬ್ರೇಕಿಂಗ್ ಗೇಮನ್ನು ಆ್ಯಡ್ ಮಾಡಿದ್ದಾರೆ, ಸ್ಪೋರ್ಟ್ ಕ್ಲೈಂಬಿಂಗ್ ಈ ಆಟವನ್ನು ಕೂಡ ಆ್ಯಡ್ ಮಾಡಿದ್ದಾರೆ, ಸರ್ಫಿಂಗ್ ಗೇಮನ್ನು ಕೂಡ ಆ್ಯಡ್ ಮಾಡಿದ್ದಾರೆ, ಸ್ಕೇಟ್ ಬೋರ್ಡಿಂಗ್ ಈ ಗೇಮನ್ನು ಕೂಡ ಆ್ಯಡ್ ಮಾಡಿದ್ದಾರೆ. 2024ರಲ್ಲಿ ಹೊಸದಾಗಿ ಈ ಗೇಮ್ಗಳನ್ನು ಸೇರಿಸಿದ್ದಾರೆ. ಇನ್ನು ಮಾಡರ್ನ್ ಒಲಿಂಪಿಕ್ ಗೇಮ್ಸ್. ಫಸ್ಟ್ ಮಾಡರ್ನ್ ಒಲಿಂಪಿಕ್ ಗೇಮ್ಸ್ ಶುರುವಾಗಿದ್ದು, ಆಧುನಿಕ ಒಲಿಂಪಿಕ್ ಆಟ ಶುರುವಾಗಿದ್ದು 1896ರಲ್ಲಿ ಗ್ರೀಸ್ನ ಅಥೆನ್ಸ್ನಲ್ಲಿ. 1896ರಲ್ಲಿ ಗ್ರೀಸ್ನ ಅಥೆನ್ಸ್ನಲ್ಲಿ ಆಧುನಿಕ ಒಲಿಂಪಿಕ್ ಆಟ ಶುರುವಾಗಿತ್ತು. ದ ಫಸ್ಟ್ ಒಲಿಂಪಿಕ್ ಗೇಮ್ಸ್ ಟು ಫ್ಯೂಚರ್ಸ್ ಫೀಮೇಲ್ ಅಥ್ಲೆಟರ್ಸ್ ವಾಸ್ ದಿ 1900 ಗೇಮ್ಸ್ ಇನ್ ಪ್ಯಾರಿಸ್. ಮೊದಲ ಬಾರಿಗೆ 1900ರಲ್ಲಿ ಆಗಿಂದ ಮಹಿಳೆಯರು ಕೂಡ ಅಥ್ಲೆಟ್ಸ್ ಆಗಿ ಗೇಮಲ್ಲಿ ಆಡೋದಕ್ಕೆ ಶುರು ಮಾಡಿದ್ದು 1900ರಿಂದ ಮಹಿಳೆಯರು ಗೇಮನ್ನು ಆಡೋದಕ್ಕೆ ಒಲಿಂಪಿಕ್ ಗೇಮ್ನಲ್ಲಿ ಮಹಿಳೆಯರು ಭಾಗವಹಿಸಿದ್ದು 1900ರಿಂದ ಮಹಿಳೆಯರು ಭಾಗವಹಿಸಿದ್ದಾರೆ. ಮತ್ತು ಫಾದರ್ ಆಫ್ ಮಾಡರ್ನ್ ಒಲಿಂಪಿಕ್ ಗೇಮ್ಸ್. ಮಾಡರ್ನ್ ಒಲಿಂಪಿಕ್ ಆಟದ ಪಿತಾಮಹ ಯಾರಂತ ಕರೀತಾರೆ ಅಂದರೆ ಪಿರ್ರೆ ಡಿ ಕೂಬರ್ಟಿನ್ ಆಧುನಿಕ ಒಲಿಂಪಿಕ್ ಗೇಮ್ನ ಪಿತಾಮಹ ಎಂದು ಕರೆಯುತ್ತಾರೆ. ಇನ್ನು ಮೋಟೋ ಆಫ್ ದಿ ಒಲಿಂಪಿಕ್ಸ್ನ ಮೋಟೋ ಏನಿತ್ತು ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಸಿಟಿಯಸ್ ಅಲ್ಚಿಯಸ್ ಫಾರ್ಚ್ಯೂಸ್ ಕಮ್ಯುನಿಟರ್. ಅದನ್ನು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿದರೆ ಸಿಟಿಯಸ್ ಅಂದರೆ ಫಾಸ್ಟರ್, ಅಲ್ಟಿಯೂಸ್ ಅಂದರೆ ಹೈಯರ್, ಫಾರ್ಚ್ಯೂಸ್ ಅಂದರೆ ಸ್ಟ್ರಾಂಗರ್, ಕಮ್ಯುನಿಟರ್ ಅಂದರೆ ಟುಗೆದರ್. ಒಲಿಂಪಿಕ್ಸ್ನ ಮೋಟೋ 2024ನಲ್ಲಿ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಫಾಸ್ಟರ್ ಹೈಯರ್ ಸ್ಟ್ರಾಂಗರ್ ಟುಗೆದರ್. ಫಾಸ್ಟರ್ ಹೈಯರ್ ಸ್ಟ್ರಾಂಗರ್ ಟುಗೆದರ್. ಇನ್ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಫಾಸ್ಟರ್ ಹೈಯರ್ ಸ್ಟ್ರಾಂಗರ್ ಟುಗೆದರ್ 2024 ಪ್ಯಾರಿಸ್ ಒಲಿಂಪಿಕ್ನ ಮೋಟೋ. ಇನ್ನು ರಿಂಗ್ಸ್ ಆಫ್ ಒಲಿಂಪಿಕ್ಸ್. ದ ರಿಂಗ್ಸ್ ಆಫ್ ದಿ ಒಲಿಂಪಿಕ್ಸ್ ಆರ್ ಆಲ್ಸೋ ದಿ ಸಿಂಬಲ್ ಆಫ್ ದಿ ಒಲಿಂಪಿಕ್ಸ್. 5 ರಿಂಗು
ಬಳೆಯಾಕಾರದ 5 ರಿಂಗ್ಗಳಿವೆ. ಮೇಲ್ಗಡೆ 3 ರಿಂಗು, ನೀಲಿ ಕಪ್ಪು ಕೆಂಪು, ಕೆಳಗಡೆ ಹಳದಿ ಹಸಿರು, ಎಲ್ಲವೂ ಒಂದಕ್ಕೊಂದು ಜೋಡಣೆಯಾಗಿವೆ. ನೀಲಿ ಕಪ್ಪು ಕೆಂಪು ಹಳದಿ ಹಸಿರು, ಒಟ್ಟು 5 ರಿಂಗು. ದ 5 interlinked rings, blue, yellow, black, green and red, on a white background represent the 5 inhabited continents of the earth: Asia, Africa, the Americas, Europe and Ocean. ಈ 5 ರಿಂಗು 5 ಖಂಡವನ್ನು ಪ್ರತಿನಿಧಿಸುತ್ತೆ ಅಂತೆ. ಯಾವುದು? ನೀಲಿ ಕಪ್ಪು ಕೆಂಪು ಹಳದಿ ಹಸಿರು. ನೀಲಿ ಅಂದರೆ ಯುರೋಪು, ಕಪ್ಪು ಅಂದರೆ ಆಫ್ರಿಕಾ, ಕೆಂಪು ಅಂದರೆ ಅಮೇರಿಕಾ, ಹಳದಿ ಅಂದರೆ ಏಷ್ಯಾ, ಹಸಿರು ಅಂದರೆ ಓಷೇನಿಯಾ. ಹಸಿರು ಓಷೇನಿಯಾ, ಹಳದಿ ಏಷ್ಯಾ, ಕೆಂಪು ಅಮೇರಿಕಾ, ಕಪ್ಪು ಆಫ್ರಿಕಾ, ನೀಲಿ ಯುರೋಪ್. ಇಲ್ಲಿವರೆಗೂ ಒಲಿಂಪಿಕ್ ಗೇಮನ್ನು ಯಾವಾಗ ಮಾಡಲಿಲ್ಲ ಅಂತಂದರೆ 1916ರಲ್ಲಿ ಮಾಡಲಿಲ್ಲ. ಕಾರಣ ಮೊದಲ ವಿಶ್ವಯುದ್ಧ 1914ರಿಂದ 18 ತನಕ ಮೊದಲ ಮಹಾಯುದ್ಧ ಆಗಿತ್ತಲ್ಲ, ಅದರಿಂದ ಆಗ ಮಾಡಲಿಲ್ಲ 1916ರಲ್ಲಿ. ಮತ್ತು 1940 ಮತ್ತು 1944 ಅವಾಗಲೂ ಮಾಡಲಿಲ್ಲ. ಕಾರಣ ಆವಾಗ 2ನೇ ಮಹಾಯುದ್ಧ, ವಿಶ್ವಯುದ್ಧ ಅಂತ ಹೇಳ್ತಾರಲ್ಲ ಹಾಗೆ. 1940 ಮತ್ತು 44ರಲ್ಲಿ ಮಾಡಲಿಲ್ಲ. ಡ್ಯೂ ಟು ದಿ 2 ವರ್ಲ್ಡ್ ವಾರ್ಸ್, ವಿಶ್ವಯುದ್ಧ ಕಾರಣದಿಂದ 1916ರಲ್ಲಿ ಮೊದಲ ಮಹಾಯುದ್ಧ ಕಾರಣದಿಂದ ಮಾಡಲಿಲ್ಲ. 1940 ಮತ್ತು 1944ರಲ್ಲಿ 2ನೇ ವಿಶ್ವಯುದ್ಧ ಆಗ್ತಾ ಇರೋದ್ರಿಂದ ಆವಾಗಲೂ ಮಾಡಲಿಲ್ಲ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ IOC. The IOC is the guardian of the Olympic Games, established in June 1894. IOC ಕಮಿಟಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ದು ಯಾವಾಗ ಅಂತಂದರೆ ಜೂನ್ 1894ರಲ್ಲಿ. ಇಟ್ ಈಸ್ ಬೇಸ್ಡ್ ಇನ್ ಸ್ವಿಟ್ಜರ್ಲ್ಯಾಂಡ್, ಲಾಸುನೆ. ಇದು ಇಟ್ ಈಸ್ ಬೇಸ್ಡ್ ಇನ್ ಹೆಡ್ ಕ್ವಾರ್ಟರ್ ಅಂತಾರಲ್ಲ, ಸ್ವಿಟ್ಜರ್ಲ್ಯಾಂಡ್ ಲಾಸುನೆ ಅಲ್ಲಿ IOC ಕಮಿಟಿ ಹೆಡ್ ಕ್ವಾರ್ಟರು ಸ್ವಿಟ್ಜರ್ಲ್ಯಾಂಡ್ ಲಾಸುನೆ. ಪ್ರೆಸಿಡೆಂಟ್, ಇವಾಗ ಪ್ರೆಸಿಡೆಂಟ್ ಯಾರು ಅಂತ ಅಂದರೆ, ಈಗ ಪ್ರೆಸಿಡೆಂಟು ಥಾಮಸ್ ಬ್ಯಾಚ್ ಪ್ರೆಸಿಡೆಂಟು. IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಪ್ರೆಸಿಡೆಂಟು ಥಾಮಸ್ ಬ್ಯಾಚ್. IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ 1894ರಲ್ಲಿ ಮಾಡಿದ್ರೆ, ಇನ್ನು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಇದನ್ನು 1927ರಲ್ಲಿ ಮಾಡ್ತಾರೆ. ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ನ್ಯೂ ಡೆಲ್ಲಿ ಇಂಡಿಯಾ ಹೆಡ್ ಕ್ವಾರ್ಟರ್. 1927ರಲ್ಲಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಈಗ PT ಉಷಾ ಈಗ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ಪ್ರೆಸಿಡೆಂಟು. ಇವಾಗ PT ಉಷಾ ಅವರು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು PT ಉಷಾ. ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ 2024 ಫ್ಯಾಕ್ಟ್, ಸತ್ಯಾಂಶ. ರಷ್ಯಾ ಈಸ್ ಟೋಟಲಿ ಎಕ್ಸ್ಕ್ಲೂಡೆಡ್ ಫ್ರಮ್ ಟೀಮ್ ಇವೆಂಟ್ಸ್ ಇನ್ ಆಲ್ 32 ಸ್ಪೋರ್ಟ್ಸ್ ಎಟ್ ದಿ 2024 ಪ್ಯಾರಿಸ್ ಒಲಿಂಪಿಕ್ಸ್. ರಷ್ಯಾ ಈ 32 ಆಟಗಳಿಂದನೂ ಕೂಡ ಹೊರಗಡೆ ಉಳಿದಿದೆ. ರಷ್ಯಾ ದೇಶ ಭಾಗವಹಿಸಿಲ್ಲ. ಇನ್ನು ಪ್ಯಾರಿಸ್ ಒಲಿಂಪಿಕ್ 2024ರಲ್ಲಿ ಮೊದಲ ಚಿನ್ನ ಗೆದ್ದ ದೇಶ ಚೀನಾ. ಇನ್ನು ಒಲಿಂಪಿಕ್ ನಡೆದೇ ಇರೋ ಖಂಡ ಯಾವುದು ಅಂದರೆ ಆಫ್ರಿಕಾ. USA ಸ್ಪ್ರಿಂಟರ್ ಅಂದರೆ 100 ಮೀಟರ್ ಓಟಗಾರ, USA ಓಟಗಾರ ನೋ ಲೇನ್ಸ್ ಕ್ಲಿಂಚ್ಡ್ ದಿ ಗೋಲ್ಡ್ ಮೆಡಲ್ ಇನ್ ದಿ ಮೆನ್ಸ್. 100 ಮೀಟರ್ ವಿಭಾಗದಲ್ಲಿ ಚಿನ್ನವನ್ನು ಗೆದ್ದ USAದವರು ಕೇವಲ 0.005 ಸೆಕೆಂಡ್ಸ್ನಲ್ಲಿ ಜಮೈಕಾದ
ಕಿಶಾನೆ ಥಾಮ್ಸನ್ನನ್ನು ಸೋಲಿಸಿದ್ದಾರೆ. ಯಾರು? ಲಿಲೈಸ್ ಕ್ಲಿಂಚ್ಡ್ ದಿ ಗೋಲ್ಡ್. ನೋ ಲಿಲಿನ್ಸ್ ಕ್ಲಿಂಚ್ಡ್ ಅವರು ಜಮೈಕಾದ 100 ಮೀಟರ್ ಓಟಗಾರನನ್ನು 0.005ರಲ್ಲಿ ಸೋಲಿಸಿದ್ದಾರೆ. ಸೋಲಿಸಿ ಚಿನ್ನವನ್ನು ಗೆದ್ದಿದ್ದಾರೆ. ಯಾಕಂದರೆ ಬೋಲ್ಟ್ ಅವರು ಜಮೈಕಾದವರು, ಅವರು ಇದ್ದಾಗಲಂತೂ 100 ಮೀಟರು 200 ಮೀಟರು ಗೋಲ್ಡೇ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ಬಾರಿ 0.005 ಸೆಕೆಂಡ್ಸ್ನಿಂದ ಜಮೈಕಾದ ಕಿಶಾನೆ ಥಾಮ್ಸನ್ ಅವರು ಸೆಕೆಂಡ್ ಬಂದಿದ್ದಾರೆ. ಇವರು ನೋ ಲೆನ್ಸ್ ಕ್ಲಿಂಚ್ಡ್ ಇವರು ಗೋಲ್ಡ್ ಮೆಡಲನ್ನು ಪಡೆದಿದ್ದಾರೆ. ನೊವಾಕ್ ಜೊಕೋವಿಕ್ became the oldest gold medalist in the Olympic tennis event at the age of 37 years, defeated Carlos Alcaraz. ನೊವಾಕ್ ಜೊಕೋವಿಕ್ ಅವರು ಒಲಿಂಪಿಕ್ನಲ್ಲಿಯೇ 37 ವರ್ಷದವರಾಗಿ ಚಿನ್ನವನ್ನು ಗೆದ್ದ ಮೊದಲಿಗರಾಗಿದ್ದಾರೆ ನೊವಾಕ್ ಜೊಕೋವಿಕ್ ಅವರು. ಇವರು ಕ್ಯಾರ್ಲೋಸ್ ಅಲ್ಕರಾಜ್ ಅವರನ್ನು ಸೋಲಿಸಿದ್ದಾರೆ. ನೊವಾಕ್ ಜೊಕೋವಿಕ್. ಪ್ಯಾರಿಸ್ ಒಲಿಂಪಿಕ್ಸ್ 2024 ಅಡಾನಿ ಗ್ರೂಪ್ ನೇಮ್ಡ್ ಪ್ರಿನ್ಸಿಪಲ್ ಸ್ಪಾನ್ಸರ್ ಫಾರ್ ಟೀಮ್ ಇಂಡಿಯಾ ಎಟ್ ಪ್ಯಾರಿಸ್ ಒಲಿಂಪಿಕ್ಸ್. Puma India announces its partnership with the IOA as official footwear partner. BPCL partners with IOA as principal sponsor for Paris 2024 and Los Angeles 2028 Olympic Games. ಅಡಾನಿ ಗ್ರೂಪ್ ಅವರು ಭಾರತದ ಟೀಮ್ಗೆ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಪ್ರಿನ್ಸಿಪಲ್ ಸ್ಪಾನ್ಸರ್ ಆಗಿ ಅಡಾನಿ ಗ್ರೂಪ್ ಅವರು ಕೊಟ್ಟಿದ್ದಾರೆ ಸ್ಪಾನ್ಸರು. ಮತ್ತು ಇನ್ನೇ ಪೂಮಾ ಇವ್ರದ್ದು ಕೂಡ ಫುಟ್ವೇರ್ ಅಂದರೆ ಶೂಸ್ ಏನೇನಿದೆ ಫುಟ್ವೇರು ಕಾಲಿಗೆ ಹಾಕೊಳ್ಳುವಂಥದ್ದು ಇವರು ಪೂಮಾದವರು ಸ್ಪಾನ್ಸರ್ ಮಾಡಿದ್ದಾರೆ. ಇವರು IOA ಜೊತೆ ಅಫಿಷಿಯಲ್ ಫುಟ್ವೇರ್ ಪಾರ್ಟ್ನರ್. ಪೂಮಾ ಬ್ರ್ಯಾಂಡ್, ಅದು ಒಂದು ದೊಡ್ಡ ಬ್ರ್ಯಾಂಡ್ ಇದೆಯಲ್ಲ ಪೂಮಾ. ಇನ್ನು BPCL ಪಾರ್ಟ್ನರ್ಸ್ ವಿತ್ IOA. ನೀತಾ ಅಂಬಾನಿ re-elected as International Olympic Committee member. In 2016, Neeta Ambani, who started the Reliance Foundation, became the first Indian woman to join the IOC. ನೀತಾ ಅಂಬಾನಿ ಅವರು ಒಲಿಂಪಿಕ್ ಕಮಿಟಿ ಮೆಂಬರ್ ಆಗಿ ಮತ್ತೆ ರೀಎಲೆಕ್ಟ್ ಆಗಿದ್ದಾರೆ. 2016ರಲ್ಲಿ ಇವರು ನೀತಾ ಅಂಬಾನಿ, ಹೂ ಸ್ಟಾರ್ಟೆಡ್ ದಿ ರಿಲಯನ್ಸ್ ಫೌಂಡೇಶನ್, became the first Indian woman to join the IOC. ಮೊದಲ ಭಾರತದ ಮಹಿಳೆ IOCಗೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಗೆ ಇವರು ಮೆಂಬರ್ ಆಗಿದ್ದರು. ಮತ್ತು ಇವರು ರೀಎಲೆಕ್ಟ್ ಆಗಿದ್ದಾರೆ ಈಗ 2024 ಪ್ಯಾರಿಸ್ ಒಲಿಂಪಿಕ್ನಲ್ಲಿ. ಮತ್ತು ಇಂಡಿಯನ್ ಹಿಸ್ಟರಿ ಆಫ್ ಒಲಿಂಪಿಕ್ನಲ್ಲಿ ಭಾರತದ ಇತಿಹಾಸ. ಇಂಡಿಯಾ ಫಸ್ಟ್ ಪಾರ್ಟಿಸಿಪೇಟೆಡ್ ಎಟ್ ದಿ ಒಲಿಂಪಿಕ್ ಗೇಮ್ಸ್ ಇನ್ 1900 with a lone athlete Norman Pritchard, Anglo-Indian, winning 2 medals, both silver in athletics. 1900ರಲ್ಲಿ ಆಂಗ್ಲೋ ಇಂಡಿಯನ್, ಯಾಕಂದರೆ 1947ಕ್ಕಿಂತ ಮುಂಚೆ ಆಗಿರೋದಿದು. ಆಂಗ್ಲೋ ಇಂಡಿಯನ್ ನಾರ್ಮನ್ ಪ್ರಿಚರ್ಡ್ ಅವರು 2 ಸಿಲ್ವರ್ ಮೆಡಲನ್ನು ಗೆಲ್ತಾರೆ. ದ ನೇಷನ್ ಫಸ್ಟ್ ಸೆಂಟ್ ಅ ಟೀಮ್ ಟು ದಿ ಸಮ್ಮರ್ ಒಲಿಂಪಿಕ್ ಗೇಮ್ಸ್ ಇನ್ 1920. 1920ರಲ್ಲಿ ಒಂದು ಟೀಮನ್ನು ಕಳಿಸುತ್ತೆ ಭಾರತ. ಆವಾಗ 1920ರಲ್ಲಿ ಒಂದು ಟೀಮನ್ನು ಕಳಿಸುತ್ತೆ ಸಮ್ಮರ್ ಒಲಿಂಪಿಕ್ಗೆ. ನಾರ್ಮನ್ ಪಿಚರ್ಡ್ ಅವರು 1900ರಲ್ಲಿ ವಿತ್ ಅ ಲೋನ್ ಅಥ್ಲೇಟ್, ಇವರೊಬ್ಬರೇ ನಾರ್ಮನ್ ಪ್ರಿಚರ್ಡ್ ಅವರು 2 ಸಿಲ್ವರ್ ಮೆಡಲನ್ನು ಗೆದ್ದಿದ್ದಾರೆ. ಇನ್ನು ಇಂಡಿಯಾಸ್ ಪರ್ಫಾರ್ಮೆನ್ಸ್ ಎಟ್ ಒಲಿಂಪಿಕ್ನಲ್ಲಿ ಭಾರತದ ಭಾಗವಹಿಸುವಿಕೆ 1952ರಲ್ಲಿ ಹೆಲ್ಸಿಂಕಿಯಲ್ಲಿ ನಡೆದಿತ್ತು. ಆಗ ಒಲಿಂಪಿಕ್ಸ್ನಲ್ಲಿ KD ಜಾಧವ್ ಅವರು ಬ್ರೋನ್ಸ್ ಮೆಡಲನ್ನು ಗೆಲ್ತಾರೆ, ಕಂಚನ್ನು ಗೆಲ್ತಾರೆ. ಯಾಕಂದರೆ 1952ರಲ್ಲಿ ಅಂತ ಅಂದರೆ ನಮಗೆ 1947ರ ನಂತರ, ಸ್ವಾತಂತ್ರ್ಯ ನಂತರ KD ಜಾಧವ್ ಅವರು ಕಂಚನ್ನು ಗೆಲ್ತಾರೆ ರೆಸ್ಲಿಂಗಲ್ಲಿ. KD ಜಾಧವ್ ವಾಸ್ ದಿ ಫಸ್ಟ್ ಇಂಡಿಯನ್ ಟು ವಿನ್ ಆ್ಯನ್ ಇಂಡಿವಿಜುವಲ್ ಮೆಡಲ್
at Olympic after independence. The first Indian woman to ever win an Olympic medal was Karnam Malleshwari, who won a bronze medal at the 2000 Sydney Olympics in the women's 69 kg category in wrestling. ಇನ್ನು 69 kg ವಿಭಾಗದ ವ್ರೆಸ್ಲಿಂಗ್ನಲ್ಲಿ ಕರ್ಣಂ ಮಲ್ಲೇಶ್ವರಿ ಅವರು 2000ನೇ ಇಸವಿ ಸಿಡ್ನಿಯಲ್ಲಿ ನಡೆದಿತ್ತು ಆಗ ಒಲಿಂಪಿಕ್. ಆಗ ಬ್ರೋನ್ಸ್ ಮೆಡಲನ್ನು ಗೆಲ್ತಾರೆ, ಕಂಚನ್ನು ಗೆಲ್ತಾರೆ ಕರ್ಣಂ ಮಲ್ಲೇಶ್ವರಿ ಅವರು. ಶಿ ವಾಸ್ ದಿ ಫಸ್ಟ್ ವುಮೆನ್ ಟು ವಿನ್ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್. ಇವರು ಮೊದಲ ರಾಜೀವ್ ಗಾಂಧಿ ಖೇಲ್ ರತ್ನವನ್ನು ಗೆದ್ದಿದ್ದಾರೆ. ಶಿ ವಾಸ್ ದಿ ಫಸ್ಟ್ ವುಮೆನ್. ಇವರು ಮೊದಲಿಗರು, ಭಾರತದ ಮೊದಲಿಗರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನವನ್ನು ಗೆದ್ದಿದ್ದಾರೆ. ಮೊದಲ ಮಹಿಳೆ, ರಾಜೀವ್ ಗಾಂಧಿ ಖೇಲ್ ರತ್ನವನ್ನು ಗೆದ್ದ ಮೊದಲ ಮಹಿಳೆ ಕರ್ಣಂ ಮಲ್ಲೇಶ್ವರಿ. 1992ರಿಂದ 2021ರವರೆಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಕರಿತಾ ಇದ್ದರು. ಈಗ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಚೇಂಜ್ ಮಾಡಿದ್ದಾರೆ. 2020ರಲ್ಲಿ ಇಂಡಿಯಾ ಪರ್ಫಾರ್ಮೆನ್ಸ್ ಹೇಗಿತ್ತು ಒಲಿಂಪಿಕ್ನಲ್ಲಿ? ಇನ್ ದಿ ಮೆನ್ಸ್ ಜಾವ್ಲಿನ್ ಥ್ರೋ, ನೀರಜ್ ಚೋಪ್ರಾ ವಾನ್ ಇಂಡಿಯಾಸ್ ಫಸ್ಟ್ ಗೋಲ್ಡ್ ಮೆಡಲ್ ಇನ್ ಅಥ್ಲೆಟಿಕ್ಸ್, ದಿ ನೇಷನ್ಸ್ ಸೆಕೆಂಡ್ ಎವರ್ ಇಂಡಿವಿಜುವಲ್ ಗೋಲ್ಡ್ ಆ್ಯಂಡ್ ಫಸ್ಟ್ ಇಂಡಿವಿಜುವಲ್ ಗೋಲ್ಡ್ ಸಿನ್ಸ್ ದ ಬೀಜಿಂಗ್ 2008 ಒಲಿಂಪಿಕ್ಸ್ ಆನ್ ಬೈ ಅಭಿನವ್ ಬಿಂದ್ರಾ ಶೂಟಿಂಗ್. ಅಭಿನವ ಬಿಂದ್ರಾ ಅಂದರೆ 1947 ನಂತರ ಏನು ನಮಗೆ ಸ್ವಾತಂತ್ರ್ಯ ನಂತರ ಗೇಮ್ ಒಲಿಂಪಿಕಲ್ಲಿ ಆಡ್ತಾಯಿದ್ದೀವಿ, ಅಲ್ಲಿಂದ ಇಲ್ಲಿವರೆಗೂ ನಮಗೆ ಸಿಕ್ಕಿರೋದು 2 ಚಿನ್ನದ ಮೆಡಲು. ಅದರಲ್ಲಿ ಒಂದು ನೀರಜ್ ಚೋಪ್ರಾ ಗೆದ್ದಿದ್ದಾರೆ, ಒಂದು ಅಭಿನವ್ ಬಿಂದ್ರಾ ಅವರು ಗೆದ್ದಿದ್ದಾರೆ. 2008ರಲ್ಲಿ ಒಲಿಂಪಿಕ್ನಲ್ಲಿ ಅಭಿನವ್ ಬಿಂದ್ರಾ ಶೂಟಿಂಗ್ನಲ್ಲಿ, ಮತ್ತು 2020ರಲ್ಲಿ ನೀರಜ್ ಚೋಪ್ರಾ ಅವರು ಜಾವ್ಲಿನ್ ಥ್ರೋವಲ್ಲಿ 2ನೇ ಚಿನ್ನವನ್ನು, ಅಂದರೆ ಮೊದಲು ಅಭಿನವ್ ಬಿಂದ್ರಾ, 2ನೇ ಚಿನ್ನವನ್ನು ಗೆದ್ದವರು ಸೆಕೆಂಡ್ ನೀರಜ್ ಚೋಪ್ರಾ. ಫಸ್ಟು ಅಭಿನವ್ ಬಿಂದ್ರಾ, 2ನೇ ನೀರಜ್ ಚೋಪ್ರಾ ಅವರು ಚಿನ್ನವನ್ನು ಗೆದ್ದಿದ್ದಾರೆ. ಇನ್ನು ಇಂಡಿಯಾ ಅಟ್ ದಿ ಒಲಿಂಪಿಕ್ಸ್. ಇಡೀ ಒಲಿಂಪಿಕ್ಸ್ನಲ್ಲಿ ಭಾರತದಿಂದ ಅಂದರೆ ಒಟ್ಟು ಗೆದ್ದಿರುವಂತಹ ಮೆಡಲ್ಗಳ ವಿಭಾಗದಲ್ಲಿ 57ನೇ ರ್ಯಾಂಕ್. ಅಂದರೆ ಮೊದಲಿನಿಂದನೂ ಕೇವಲ ಈಗ 2024 ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ಮಾತ್ರ ಅಲ್ಲ, ಮೊದಲಿನಿಂದನೂ 10 ಚಿನ್ನ, 10 ಬೆಳ್ಳಿ, 21 ಬ್ರೌನ್ಸ್, ಒಟ್ಟು 41, 10 ಗೋಲ್ಡ್, 10 ಸಿಲ್ವರ್, 21 ಬ್ರೋನ್ಸ್, ಟೋಟಲ್ 41 ಎಲ್ಲ ಸೇರಿ 57ನೇ ರ್ಯಾಂಕು. ಎಲ್ಲ ಮೆಡಲ್ಗಳದ್ದು ಸೇರಿ ಈಗ ಭಾರತದ ರ್ಯಾಂಕು 57ನೇ ರ್ಯಾಂಕು. ಇನ್ನು ಅತಿ ಹೆಚ್ಚು ಗೆದ್ದಿರೋದು ಮೆಡಲ್ಸು. ಹಾಕಿಯಲ್ಲಿ ಒಟ್ಟು 8 ಚಿನ್ನವನ್ನು ಗೆದ್ದಿದ್ದಾರೆ. ಶೂಟಿಂಗಲ್ಲಿ 1, ಅಥ್ಲೆಟಲ್ಲಿ 1. ಶೂಟಿಂಗ್ ಅಭಿನವ್ ಬಿಂದ್ರಾ, ಅಥ್ಲೆಟಲ್ಲಿ ನೀರಜ್ ಚೋಪ್ರಾ ಚಿನ್ನವನ್ನು ಗೆದ್ದವರು. ಇನ್ನು ಹಾಕಿಯಲ್ಲಿ ಯಾವಾಗ ಚಿನ್ನವನ್ನು ಗೆದ್ದಿದ್ದಾರೆ ಅಂತಂದರೆ 1928ರಲ್ಲಿ ಆಮ್ಸ್ಟರ್ಡ್ಯಾಮಲ್ಲಿ ನಡೆದಾಗ ಆವಾಗ ಚಿನ್ನ ಗೆದ್ದಿದ್ದಾರೆ. 1932ರಲ್ಲಿ ಲಾಸ್ ಏಂಜಲೀಸ್ನಲ್ಲಿ ಗೆದ್ದಾಗ ಆವಾಗ ಚಿನ್ನ ಗೆದ್ದಿದ್ದಾರೆ. 36ರಲ್ಲಿ ಬರ್ಲಿನ್ ಒಲಿಂಪಿಕ್ ಆವಾಗ ಚಿನ್ನ. 48ರಲ್ಲಿ ಲಂಡನ್ ಒಲಿಂಪಿಕ್ ಆವಾಗಲೂ ಚಿನ್ನ ಗೆದ್ದಿದ್ದಾರೆ. 1952ರಲ್ಲಿ ಹೆಲ್ಸಿಂಕಿ ಅವಾಗೂ ಚಿನ್ನ. 1956ರಲ್ಲಿ ಮೆಲ್ಬೋರ್ನ್ ಒಲಿಂಪಿಕ್ ಅವಾಗೂ ಗೆದ್ದಿದ್ದಾರೆ ಚಿನ್ನವನ್ನು. 1964ರಲ್ಲಿ ಟೋಕಿಯೋ ಒಲಿಂಪಿಕ್ ಗೋಲ್ಡ್ ಮೆಡಲ್ ಅವಾಗೂ. 1980ರಲ್ಲಿ ಮಾಸ್ಕೋ ಒಲಿಂಪಿಕ್ಸ್ ಗೇಮ್ಸ್ ಅವಲ್ಲಿ ಚಿನ್ನವನ್ನು ಗೆದ್ದಿದ್ದಾರೆ. ಒಟ್ಟು 8 ಚಿನ್ನವನ್ನು ಹಾಕಿ ವಿಭಾಗದಲ್ಲಿ ಭಾರತ ದೇಶ ಗೆದ್ದಿದೆ.